ಪತ್ರಿಕೋದ್ಯಮವು ಕೇವಲ ವೃತ್ತಿ ಅಲ್ಲ, ಅದು ಸಮಾಜದ ಧ್ವನಿ. ಆ ಧ್ವನಿಗೆ ದಿಕ್ಕು ತೋರಿಸಿದ ಶಿಕ್ಷಕರಲ್ಲಿ ಒಬ್ಬರು ಡಾಕ್ಟರ್ ಬಿಟಿ ಮುದ್ದೇಶ್ರವರು. ಉದಯ ಟಿವಿಯಲ್ಲಿ ಹಿರಿಯ ವರದಿಗಾರ ಹಾಗೂ ಉಪ ಸಂಪಾದಕರಾಗಿ 10 ವರ್ಷಗಳ ಕಾಲ ಸುದ್ದಿ ನಿರ್ಮಾಣದ ಅನುಭವ ಪಡೆದವರು. ಮಾಧ್ಯಮದ ನೆಲೆಯಿಂದಲೇ ಶಿಕ್ಷಣ ಲೋಕಕ್ಕೆ ಬಂದವರು ಡಾಕ್ಟರ್ ಬಿಟಿ ಮುದ್ದೇಶ್ ಅವರು. ಮೈಸೂರು ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪಡೆದ ಅವರು ಎಲೆಕ್ಟ್ರಾನಿಕ್ ಮಾಧ್ಯಮದ ಸುದ್ದಿ ಭಾಷೆಯ ಗುಣಮಟ್ಟದ ಕುರಿತು ಆಳವಾದ ಸಂಶೋಧನೆ ನಡೆಸಿದ್ದಾರೆ. 2007ರಿಂದ SSCMSನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಹಾಗೂ ನಿರ್ದೇಶಕರಾಗಿ ನೂರಾರು ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ತಂದಿದ್ದಾರೆ. ಪಿಎಚ್ಡಿ ಸಂಶೋಧನಾ ಮಾರ್ಗದರ್ಶಕರಾಗಿ ಹೊಸ ಪೀಳಿಗೆಯ ಸಂಶೋಧಕರನ್ನ ರೂಪಿಸಿದ್ದಾರೆ. ಪಠ್ಯಕ್ರಮ ರೂಪಿಸುವಲ್ಲಿ, ಪರೀಕ್ಷಾ ಮಂಡಳಿಗಳಲ್ಲಿ ರಾಜ್ಯದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅವರ ಶೈಕ್ಷಣಿಕ ಕೊಡುಗೆ ಅಪಾರ. ರೇಡಿಯೋ, ಟಿವಿ ನಿರ್ಮಾಣದಿಂದ ಹಿಡಿದು ಡಾಕ್ಯುಮೆಂಟರಿ ಮತ್ತು ಧಾರಾವಾಹಿಗಳ ಮಾರ್ಗದರ್ಶನದವರೆಗೆ ಸಿದ್ಧಾಂತಕ್ಕೆ ಜೊತೆಯಾಗಿ ಪ್ರಾಯೋಗಿಕ ಜ್ಞಾನ ನೀಡಿದವರು. ಅವರ ಸೇವೆಗೆ ಸಿಕ್ಕ ಗೌರವವೇ ಉತ್ತಮ ಶಿಕ್ಷಕ ಪ್ರಶಸ್ತಿ 2021. ಇದು ಕೇವಲ ಪ್ರಶಸ್ತಿ ಅಲ್ಲ, ಒಬ್ಬ ಗುರುವಿಗೆ ಸಮಾಜ ನೀಡಿದ ಗೌರವ. ಡಾಕ್ಟರ್ ಬಿಟಿ ಮುದ್ದೇಶ್ ಅವರು ಪತ್ರಿಕೋದ್ಯಮದ ಪಾಠಶಾಲೆಗೆ ಜೀವ ತುಂಬಿದ ಶಿಕ್ಷಕ, ಅನೇಕ ಕನಸುಗಾರರಿಗೆ ದಾರಿ ತೋರಿದ ಮಾರ್ಗದರ್ಶಕ. ಜ್ಞಾನ, ಅನುಭವ ಮತ್ತು ನಿರಂತರ ಅಧ್ಯಯನ, ಈ ಮೂರರ ಸಂಗಮವೇ ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕಿ ಗುರುತು. ಅವರೇ ಡಾಕ್ಟರ್ ಜ್ಯೋತಿ ಸಿ. ಎಂಎಸ್ ಕಮ್ಯುನಿಕೇಷನ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ವಿಭಾಗದ ಅಧ್ಯಾಪಕಿಯಾಗಿ ಸಂವಹನ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನ ಕಟ್ಟಿಕೊಂಡಿದ್ದಾರೆ. 2024ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ಗೌರವಾನ್ವಿತ ಪಿಎಚ್ಡಿ ಪದವಿಯನ್ನ ಪಡೆದಿದ್ದಾರೆ. ಒಟ್ಟು 16 ವರ್ಷಗಳಿಗೂ ಅಧಿಕ ಅನುಭವ, ಅದರಲ್ಲೂ 14 ವರ್ಷಗಳ ಬೋಧನಾ ಅನುಭವ ಮತ್ತು 2 ವರ್ಷ 10 ತಿಂಗಳ ಉದ್ಯಮ ಅನುಭವ ಅವರ ಬೋಧನೆಯನ್ನ ಇನ್ನಷ್ಟು ಪ್ರಾಯೋಗಿಕವಾಗಿಸಿದೆ. ಯುಜಿಸಿ ಪ್ರಾಯೋಜಿತ ರಿಫ್ರೆಷರ್ ಕೋರ್ಸ್ನಿಂದ ಹಿಡಿದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೆಬಿನಾರ್ಗಳು, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಂಗಳವರೆಗೆ ಮಾಧ್ಯಮ, ಸಂಶೋಧನೆ, ಡಿಜಿಟಲ್ ಕಮ್ಯುನಿಕೇಷನ್, ಕೋವಿಡ್ ಕಾಲದ ಪತ್ರಿಕೋದ್ಯಮದ ಕುರಿತು 100ಕ್ಕೂ ಹೆಚ್ಚು ತರಬೇತಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಶಿಕ್ಷಣವನ್ನ ಕೇವಲ ಪಠ್ಯವಲ್ಲದೆ ಅನುಭವವಾಗಿ ರೂಪಿಸುವ ಅವರ ದೃಷ್ಟಿಕೋನ ಇಂದಿನ ಮಾಧ್ಯಮ ಕ್ಷೇತ್ರಕ್ಕೆ ಅಗತ್ಯವಾದ ಕೌಶಲ್ಯವಂತ ವಿದ್ಯಾರ್ಥಿಗಳನ್ನ ಸೃಷ್ಟಿಸುತ್ತಿದೆ. ಜ್ಞಾನಕ್ಕೆ ಶಿಸ್ತು, ಬೋಧನೆಗೆ ಸಮರ್ಪಣೆ, ಮಾಧ್ಯಮ ಶಿಕ್ಷಣಕ್ಕೆ ನಿಷ್ಠೆ. ಅವರೇ ಡಾಕ್ಟರ್ ಜ್ಯೋತಿ ಸಿ, ಒಬ್ಬ ನಿಜವಾದ ಮಾಧ್ಯಮ ಶಿಕ್ಷಕಿ. ಮಧುರ ಧ್ವನಿ, ಸೌಮ್ಯ ಸ್ವಭಾವ ಮತ್ತು ವಿದ್ಯಾರ್ಥಿಗಳ ಮನಗೆಲ್ಲುವ ಬೋಧನಾ ಶೈಲಿ. ಇವರೇ ಮಿಸಸ್ ಶ್ವೇತಾ ಎಂಪಿ ಅವರು. ವಿಜುವಲ್ ಕಮ್ಯುನಿಕೇಷನ್, ಫಿಲ್ಮ್ ಕಮ್ಯುನಿಕೇಷನ್, ರೇಡಿಯೋ ಕಾರ್ಯಕ್ರಮ ನಿರ್ಮಾಣ ಮತ್ತು ಆಂಕರ್ ತರಬೇತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ತಲುಪುವ ಅಧ್ಯಾಪಕಿ. 2007ರಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಿಂದ ಎಂಎಸ್ಸಿ ಎಲೆಕ್ಟ್ರಾನಿಕ್ ಮೀಡಿಯಾ ಪದವಿಯನ್ನ ಮೊದಲ ರ್ಯಾಂಕ್ನೊಂದಿಗೆ ಪಡೆದವರು. 2014ರಲ್ಲಿ ಕೆಸೆಟ್ ಅರ್ಹತೆ ಪಡೆದಿದ್ದಾರೆ. ದೂರದರ್ಶನ ಕೇಂದ್ರ ಬೆಂಗಳೂರಲ್ಲಿ ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ ಅನುಭವದ ಜೊತೆಗೆ ನ್ಯೂಸ್ ವಿಭಾಗದಲ್ಲಿ ಸ್ಕ್ರಿಪ್ಟ್ ರೈಟರ್ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ. ಧ್ವನಿಯೇ ಇವರ ಶಕ್ತಿ, ರೇಡಿಯೋ ಇವರ ವಿಶೇಷ ಕ್ಷೇತ್ರ. ರೇಡಿಯೋ ಕಾರ್ಯಕ್ರಮಗಳು, ಲೇಖನಗಳು ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಪೇಪರ್ ಪ್ರಸ್ತುತಿ ಮಾಡಿದ್ದಾರೆ. ಶಿಕ್ಷಣಕ್ಕೆ ಸೌಮ್ಯತೆ, ಮಾಧ್ಯಮಕ್ಕೆ ಧ್ವನಿ, ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುತ್ತಿರುವವರೇ ಮಿಸಸ್ ಶ್ವೇತಾ ಎಂಪಿ ಅವರು.
ಮಾಧ್ಯಮ ಕ್ಷೇತ್ರದ ಅನುಭವ ಮತ್ತು ಬೋಧನೆಯ ಸಮತೋಲನವೇ ಒಬ್ಬ ಪರಿಣಾಮಕಾರಿ ಶಿಕ್ಷಕರ ಗುರುತು. 2007ರಲ್ಲಿ ಎಂಎಸ್ಸಿ ಎಲೆಕ್ಟ್ರಾನಿಕ್ ಮೀಡಿಯಾ ಪದವಿಯನ್ನ ಪೂರ್ಣಗೊಳಿಸಿದ ಕಿರಣ್ ಸಿಎನ್ ಅವರು ಪತ್ರಿಕೋದ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ವಿಭಾಗದಲ್ಲಿ ಸಕ್ರಿಯ ಅಧ್ಯಾಪಕರಾಗಿದ್ದಾರೆ. 4 ವರ್ಷಗಳ ಮಾಧ್ಯಮ ಕ್ಷೇತ್ರದ ಅನುಭವ ಹೊಂದಿರುವ ಅವರು ಇಟಿವಿ ಕನ್ನಡ ನ್ಯೂಸ್ನಲ್ಲಿ, ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಪ್ರೊಡಕ್ಷನ್ ಕ್ರೂ ಆಗಿ, ಸಮಯ ಕನ್ನಡ ನ್ಯೂಸ್ ಚಾನೆಲ್ನಲ್ಲಿ ಕಾರ್ಯಕ್ರಮ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಕನ್ನಡ ಆವೃತ್ತಿಯಲ್ಲಿ ಕಾಪಿ ಎಡಿಟರ್ ಮತ್ತು ಅನುವಾದ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಶೋಧ ಪ್ರಬಂಧಗಳನ್ನು ಪ್ರಸ್ತುತಪಡಿಸಿರುವ ಅವರು ಸುಮಾರು 10 ವರ್ಷಗಳ ಬೋಧನಾ ಅನುಭವ ಹೊಂದಿದ್ದಾರೆ. ವಿಜುವಲ್ ಕಥನಕ್ಕೆ ಜೀವ ತುಂಬುವ ತಂತ್ರವೇ ವಿಡಿಯೋ ಎಡಿಟಿಂಗ್. ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ ತುಮಕೂರಿನಲ್ಲಿ ಎಂಎಸ್ ಕಮ್ಯುನಿಕೇಷನ್ ಪದವಿಯನ್ನ ಪೂರ್ಣಗೊಳಿಸಿದ ನವೀನ್ ಎನ್ಜಿ ಅವರು ಮಾಧ್ಯಮ ಶಿಕ್ಷಣ ಕ್ಷೇತ್ರದ ಒಬ್ಬ ಸಮರ್ಪಿತ ಅಧ್ಯಾಪಕ. ವಿಡಿಯೋ ಎಡಿಟಿಂಗ್ ತಂತ್ರಗಳಲ್ಲಿ ವಿಶೇಷ ಪರಿಣತಿ ಹೊಂದಿರುವ ಅವರು ಕಥೆಯನ್ನ ದೃಶ್ಯವಾಗಿ ರೂಪಿಸುವ ಕಲೆಯನ್ನ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದ್ದಾರೆ. ಟೆಲಿವಿಷನ್, ಸಿನಿಮಾ, ಪಬ್ಲಿಕ್ ರಿಲೇಷನ್ಸ್ ಮತ್ತು ಜಾಹೀರಾತು ಕ್ಷೇತ್ರಗಳಲ್ಲಿ 11 ವರ್ಷಗಳ ಅನುಭವ ಹೊಂದಿರುವ ಅವರು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ವಿಜಯಪುರದಲ್ಲಿಯೂ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನವೀನ್ ಎನ್ಜಿ ಅವರು ವಿದ್ಯಾರ್ಥಿಗಳನ್ನು ಉದ್ಯಮಕ್ಕೆ ಸಿದ್ಧಗೊಳಿಸುವ ಮಾಧ್ಯಮ ಅಧ್ಯಾಪಕರಾಗಿದ್ದಾರೆ. ಮಾಧ್ಯಮವೆಂದರೆ ಕೇವಲ ಸುದ್ದಿಯಲ್ಲ, ಅದು ಸಮಾಜದ ಹೊಣೆಗಾರಿಕೆ. ಪತ್ರಿಕೋದ್ಯಮ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ 15 ವರ್ಷಗಳ ಸಮೃದ್ಧ ಅನುಭವ ಹೊಂದಿರುವ ರವಿಕುಮಾರ್ ಸಿಎಚ್ ಅವರು ವರದಿಗಾರ, ವಿಡಿಯೋ ಎಡಿಟರ್, ಕಂಟೆಂಟ್ ಮತ್ತು ಉಪ ಸಂಪಾದಕರಾಗಿ ಮುದ್ರಿತ ಹಾಗೂ ದೂರದರ್ಶನ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2011ರಲ್ಲಿ ಎಂಎಸ್ಸಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಪದವಿ ಪಡೆದಿದ್ದಾರೆ. ಪ್ರಸ್ತುತ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಟೆಕ್ನಿಕಲ್ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅವರು ಸೂರ್ಯಪ್ರಗತಿ ಕನ್ನಡ ದಿನಪತ್ರಿಕೆಯ ಮುಖ್ಯ ಸಂಪಾದಕರಾಗಿದ್ದಾರೆ. ರಾಘವ್ ಅವರು 18 ವರ್ಷಗಳ ಕಾಲ ಮಾಧ್ಯಮ ಕ್ಷೇತ್ರದಲ್ಲಿ ನ್ಯೂಸ್ ವಿಡಿಯೋ ಎಡಿಟರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಟಿವಿ9, ಸುವರ್ಣ, ಜನಶ್ರೀ, ಪಬ್ಲಿಕ್ ಟಿವಿ, ನ್ಯೂಸ್ 18 ಕನ್ನಡ ಅಂತಹ ಪ್ರಮುಖ ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಮುಖ ಪಾತ್ರ ಹಾಗೂ ಜವಾಬ್ದಾರಿಯನ್ನ ನಿರ್ವಹಿಸಿ ನುರಿತ ಅನುಭವವನ್ನ ಪಡೆದಂತಹ ರಾಘವ್ ಎಸ್ ಅವರು ಮೂಲತಃ ತುಮಕೂರಿನವರು ಹಾಗೂ ಇದೇ ಕಾಲೇಜಿನ ಅಲ್ಯುಮಿನಿ ವಿದ್ಯಾರ್ಥಿ. ಪ್ರಸ್ತುತ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಈ ಕಂಟೆಂಟ್ ವಿಡಿಯೋ ಎಡಿಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಸಮೃದ್ಧಿ ಜೀವನದ ಅನುಭವವನ್ನ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ಹರೀಶ್ ರವರು ಮೂಲತಃ ತುಮಕೂರಿನವರಾಗಿದ್ದು ಬಿಎಸ್ಸಿ ಪದವಿ ಹಾಗೂ ಡಿಪ್ಲೊಮೊ ಇನ್ ಆನಿಮೇಷನ್ ಕೋರ್ಸ್ ಪಡೆದಿದ್ದು ದಶಕಗಳಿಗಿಂತ ಹೆಚ್ಚು ಕಾಲ ಎಲೆಕ್ಟ್ರಾನಿಕ್ ಮಾಧ್ಯಮ ಕ್ಷೇತ್ರದಲ್ಲಿ ಗ್ರಾಫಿಕ್ ಡಿಸೈನರ್, ವಿಡಿಯೋ ಎಡಿಟರ್ ಮತ್ತು ರೀಲ್ಸ್ ಮೇಕರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಇವರು ಪೋಸ್ಟರ್, ಫ್ಲೆಕ್ಸ್ ಮಾಡುವುದರಲ್ಲಿ ಪರಿಣಿತರು. ಜೊತೆಗೆ ಪ್ರಸ್ತುತ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗೌತಮ್ ಎವಿ ಅವರು ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ಅಲ್ಯುಮಿನಿ ವಿದ್ಯಾರ್ಥಿಯಾಗಿದ್ದು 2019ರಲ್ಲಿ ಮಾಸ್ ಕಮ್ಯುನಿಕೇಷನ್ ವಿಷಯದ ಸ್ನಾತಕ ಪದವಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಪ್ರಸ್ತುತ ರೇಡಿಯೋ ಕಾರ್ಯಕ್ರಮ ಸಹಾಯಕ ಕಾರ್ಯನಿರ್ವಾಹಕರಾಗಿ 5 ವರ್ಷದಿಂದ ರೇಡಿಯೋ ಸಿದ್ಧಾರ್ಥದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾರ್ವಜನಿಕ ಸಂಪರ್ಕವೆಂದರೆ ಕೇವಲ ಮಾಹಿತಿ ನೀಡುವುದಲ್ಲ, ಅದು ವಿಶ್ವಾಸ ನಿರ್ಮಿಸುವ ಕಲೆ. 5 ವರ್ಷಗಳಿಗಿಂತ ಹೆಚ್ಚು ಅನುಭವ ಹೊಂದಿರುವ ನಿಸರ್ಗ ಎಎನ್ ಅವರು ಪಬ್ಲಿಕ್ ರಿಲೇಷನ್ ಮತ್ತು ಮಾಧ್ಯಮ ಕುರಿತು ನುರಿತ ಅನುಭವ ಹೊಂದಿದ್ದಾರೆ. ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನ್ನಡಪ್ರಭದಲ್ಲಿ ಉಪ ಸಂಪಾದಕಿ, ಪ್ರಜಾವಾಣಿ ಮತ್ತು ಸುಧಾದಲ್ಲಿ ತರಬೇತಿ ಪತ್ರಕರ್ತೆಯಾಗಿ ಮಾಧ್ಯಮ ಲೋಕದ ನೆಲಮಟ್ಟದ ಅನುಭವ ಪಡೆದಿದ್ದಾರೆ. ಸೆಂಟ್ ಫಿಲೋಮಿನಾಸ್ ಕಾಲೇಜ್ ಮೈಸೂರಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಸಂಶೋಧನೆ ಪೂರ್ಣಗೊಳಿಸಲಿರುವ ಅವರು ಸಾರ್ವಜನಿಕ ಸೇವಾ ಜಾಹೀರಾತುಗಳು ಮತ್ತು ಮಾನಸಿಕ ಆರೋಗ್ಯ ಜಾಗೃತಿ ಕುರಿತು ರಾಷ್ಟ್ರೀಯ ಮಟ್ಟದ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಸಂವಹನಕ್ಕೆ ಸ್ಪಷ್ಟತೆ, ಮಾಧ್ಯಮಕ್ಕೆ ನೈತಿಕತೆ, ವಿದ್ಯಾರ್ಥಿಗಳಿಗೆ ದಿಕ್ಕು ತೋರಿಸುವಲ್ಲಿ ಉತ್ತಮ ಪ್ರಾಧ್ಯಾಪಕಿಯಾಗಿ ನಿಸರ್ಗ ಎಎನ್ ರವರು ಸಾಕ್ಷಿಯಾಗಿದ್ದಾರೆ.
ಮಧುಶ್ರೀ ಅವರು ಇದೇ ಕಾಲೇಜಿನ ಅಲ್ಯುಮಿನಿ ವಿದ್ಯಾರ್ಥಿನಿಯಾಗಿದ್ದು, ಪ್ರಸ್ತುತ ರೇಡಿಯೋ ಸಿದ್ಧಾರ್ಥದಲ್ಲಿ ರೇಡಿಯೋ ಕಾರ್ಯಕ್ರಮ ಸಹಾಯಕ ಕಾರ್ಯನಿರ್ವಾಹಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮಂಜುಳಾ ಅವರು ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಸತತ 15 ವರ್ಷಗಳಿಂದ ದ್ವಿತೀಯ ದರ್ಜೆಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಕಚೇರಿಯ ಪ್ರತಿಯೊಂದು ಲೆಕ್ಕ ನಿರ್ವಹಣೆಯಲ್ಲಿ ನುರಿತ ಅನುಭವವನ್ನು ಹೊಂದಿದ್ದಾರೆ. ಶಿಲ್ಪಾ ಅವರು ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ಕಚೇರಿ ಹಾಗೂ ತರಗತಿ ಕೊಠಡಿಗಳ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಇವರು ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ ಹಾಗೂ ಅಧ್ಯಾಪಕ ಬಳಗದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ.